ವೆಲ್ಕಮ್ ಬ್ಯಾಕ್. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ. ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ನನಗೆ ಮಂತ್ರಿ ಮಾಡಲ್ಲ ಅಂತ ಮೊದಲೇ ಹೇಳಬೇಕಿತ್ತು. ಇದು ನನ್ನ ಸ್ವಾಭಿಮಾನ, ಆತ್ಮಗೌರವಕ್ಕೆ ಧಕ್ಕೆ ತಂದಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಅನೇಕ ಜನ ಹಿರಿಯರಿಗೆ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ಅವರವರ ಬೆಂಬಲಿಗರೆಲ್ಲರೂ ಕೂಡ ಆಕ್ರೋಶದ ನುಡಿಗಳನ್ನು ಅವರು ಹಾಕ್ತಾ ಇದ್ದಾರೆ. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾ ಇರೋದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಹಳಷ್ಟು ಜನ ನಿಮ್ಮ ಅಭಿಮಾನಿಗಳಿಗೆ ನಿರೀಕ್ಷೆ ಇತ್ತು ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಈಗ ಅಂತಿಮ ಪಟ್ಟಿ ಹೊರಗಡೆ ಬಿದ್ದಿದೆ, ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಿ ಸರ್? ಈ ಒಂದು ಕ್ಯಾಬಿನೆಟ್ ಅಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂತ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ ಸರ್. ಹೌದು, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬ್ರಾಹ್ಮಣರು ಇಲ್ಲದೆ ಇರುವಂತ ಒಂದು ಸಚಿವ ಸಂಪುಟ ಆಗಿಲ್ಲ. ಬಹುಶಃ ಇದು ಪ್ರಥಮ ಬಾರಿಗೆ ಆಗ್ತಾ ಇದೆ. ಅದು ಯಾಕಾಗಿದೆ ನನಗೂ ಗೊತ್ತಿಲ್ಲ, ಅದು ವರಿಷ್ಠರಿಗೆ ನೀವು ಕೇಳಬೇಕು. ಯಾಕಂದ್ರೆ ನಾನು ಜಾತ್ಯತೀತ ವ್ಯವಸ್ಥೆಯಲ್ಲಿ ಬಂದಿರೋನು, ಆದ್ರೆ ನಮ್ಮ ಸಮುದಾಯದ ರೆಪ್ರೆಸೆಂಟೇಷನ್ ಜನ ಬಯಸ್ತಾರೆ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಎಲ್ಲರೂ ಇರಬೇಕು. ಅದಕ್ಕೆ ಯಾಕೆ ಈ ತರ ಆಯ್ತು ಅಂತ ಅದು ನಮ್ಮ ಹೈಕಮಾಂಡ್ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಯವರು, ಅಧ್ಯಕ್ಷರು ಅವರು ಇದಕ್ಕೆ ಹೇಳಬೇಕಾಗ್ತದೆ. ಯಾಕಂದ್ರೆ ಇದುವರೆಗೂ ಇದಾಗಿರ್ಲಿಲ್ಲ, ಇದು ಫಸ್ಟ್ ಟೈಮ್ ಈ ತರ ಆಗ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಅವರು ಇನ್ನೂ ಯಾವುದೇ ನನಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಪತ್ನಿ ಮಾಡಿರುವಂತಹ ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಸರ್. ಜನ ಕೇಳ್ತಾರೆ ನಮಗೆ ಅಂತ. ಇಲ್ಲ, ಅವ್ರದ್ದು ನೋಡಿ, ಅವ್ರಿಗೆ ಏನಂತ ಹೇಳಿದ್ರೆ ತುಂಬಾ ಜನ ಅವ್ರಿಗೆ, ಯಾಕಂದ್ರೆ ಅವ್ರು ಪೊಲಿಟಿಕಲಿ ಆಕ್ಟಿವ್ ಇದ್ದಾರೆ, ಜನಸಂಪರ್ಕ ಜಾಸ್ತಿ. ಅದಕ್ಕೆ ಅವ್ರ ಅಭಿಪ್ರಾಯ ಅವ್ರ ನೋವನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ. ನನ್ ಕೇಳೋರೇನು ಹಾಕೋದಿಲ್ಲ ಅಥವಾ ನಾನು ಅವ್ರ ಕೇಳೇನ್ ಮಾಡೋದಿಲ್ಲ. ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ಕೊಂಡಿದ್ದಾರೆ, ಅದು ಬೇರೆ, ಅದೇನೇ ಇರಲಿ. ಇವತ್ತು ನನಗೂ ಉದ್ದೇಶ ಏನಂತ ಹೇಳಿದ್ರೆ, ಮುಂದೆ ಖಂಡಿತ ನೋಡಿ ನಮ್ಮ ಪಕ್ಷ ಇನ್ನೂ ಚೆನ್ನಾಗಿ ಆಗ್ಬೇಕು. ಮುಂದಿನ ಚುನಾವಣೆ ಮತ್ತೆ ಗೆಲ್ಬೇಕು ನಾವು. ಆ ವಿಚಾರಕ್ಕೆ ನಾವು ಬದ್ಧರಾಗಿದ್ದೇವೆ. ಅದ್ರ ಬಗ್ಗೆ ಏನ್ ಕಾಂಪ್ರಮೈಸೇ ಇಲ್ಲ. ಆದ್ರೆ ಈ ತರ ಎಲ್ಲ ಒಂದು ಸ್ವಾಭಿಮಾನಕ್ಕೆ ಮತ್ತು ಆತ್ಮಗೌರವಕ್ಕೆ ಧಕ್ಕೆ ತರುವಂತ ವಿಚಾರಗಳು ಆಗ್ಬಾರ್ದು. ಅದು ಒಳ್ಳೇದಲ್ಲ. ಯಾಕೆಂದ್ರೆ ನಾವೆಲ್ಲ ಪಕ್ಷದಲ್ಲಿ ಹುಟ್ಟಿ ಬೆಳೆದಿರೋರು ಮತ್ತು ಈ ಪಕ್ಷದಲ್ಲೇ ನಾವು ಸಾಯ್ತೀವಿ. ಅದರಿಂದ ಈ ತರ ಇದ್ದಾಗ ನಮ್ಗೆ ನಮ್ಮನ್ನ ಕರೆದು ಈ ತರ ಇದೆಯಪ್ಪ, ನಿಮ್ಗೆ ಮಾಡೋದಿಲ್ಲ ನಾವು ಈ ಸಲ ಅಂತ ಹೇಳ್ಬಿಟ್ಟಿದ್ರೆ ಅದು ಇನ್ನೂ ಒಳ್ಳೇದೇ. ಅದು ಈ ರೀತಿ ಮಾಡೋದಿಲ್ಲ ಅನ್ನುವಂಥದ್ದಾದ್ರೆ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರೆ, ಅದನ್ನ ಮೊದಲೇ ಹೇಳಿದ್ರೆ ಅದು ಸರಿಯಾಗಿರ್ತಿತ್ತು ಅನ್ನುವಂತ ಮಾತನ್ನ ದಿನೇಶ್ ಗುಂಡೂರಾವ್ ಅವರು ಆಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರೇ ಇಲ್ಲದ ಸಂಪುಟವಾಗಿದೆ. ಗಾಯತ್ರಿ ಶಾಂತೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್, ಅನ್ನಪೂರ್ಣ ತುಕಾರಾಂ, ನಯನಾ ಮೋಟಮ್ಮಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ನೇಮಿಸಿದ್ದು ಸಂಪೂರ್ಣವಾಗಿ ಡಿಕೆಶಿ ಸಂಪುಟದಲ್ಲಿ ಪುರುಷರೇ ತುಂಬಿಕೊಂಡಿದ್ದಾರೆ. ಖಂಡಿತ ನನ್ಗನ್ಸುತ್ತೆ ಗಾಯತ್ರಿ ಶಾಂತೇಗೌಡರು ಯಾಕೆ ಪ್ರಮಾಣ ವಚನ ಸ್ವೀಕಾರ ಆಗಲಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಖಂಡಿತವಾಗಿ ಅದು ಅವರಾದ್ರೂ ಆಗ್ತಾರೆ ಅಥವಾ ಇನ್ನೊಬ್ರು ಮಹಿಳೆಯರೇ ಆಗ್ತಾರೆ. ಯಾಕಂದ್ರೆ ಕನಿಷ್ಠ ಪಕ್ಷ ಇದು ಒಂದು ಕಮ್ಮಿನೇ. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ಹೆಚ್ಚು ಮಹಿಳೆಯರು ಗೆದ್ದು ಬರೋದಿಲ್ಲ ಮತ್ತು ಪುರುಷರು ಹೆಚ್ಚು ಗೆದ್ದಿರ್ತಾರೆ. ಆದ್ರೂ ಕೂಡ ಕನಿಷ್ಠ ಒಂದ್ ಅಥವಾ ಎರಡಾದ್ರೂ ಮಾಡಲೇಬೇಕು. ಈಗ ಒಂದು ಖಂಡಿತ ಮಹಿಳೆಯರು ಮಾಡ್ತಾರೆ ಅಂತ ನನಗೆ ಪಕ್ಷ ಆ ವಿಚಾರದಲ್ಲಿ ಏನು ತಪ್ಪು ಮಾಡೋದು ಅನ್ಕೊಂಡಿದ್ದೀನಿ. ಖಂಡಿತ ಅದು ಮಾಡ್ತಾರೆ. ಇಲ್ಲ, ಖಂಡಿತ ನನ್ಗನ್ಸುತ್ತೆ ಗಾಯತ್ರಿ ಶಾಂತೇಗೌಡರು ಯಾಕೆ